ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ಮೊದಲಿಗೆ ಅಶ್ವಿನಿ ಸಹ ದೇವಿಯನ್ನು ಇಬ್ಬರು ಸೇರ್ಕೊಂಡು ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಏನಾದರೂ ಮಾಡಿ ಇವನನ್ನ ಕೋರ್ಟಿಗೆ ಕಳಿಸಬಾರ್ದು ಅಂತ ಶ್ರವಣ್ ಹತ್ರ ಬಂದು ನಾಟಕ ಮಾಡ್ತಾ ಇರ್ತಾಳೆ. ಆದರೂ ಅಪ್ಪ ರಮಣ್ಣ ಮಾವನ ಬಿಸ್ನೆಸ್ಗೆ ಏನಾದರೂ ತೊಂದರೆ ಆಯಿತು ನಿಮ್ಮಿಂದ ಅಂತ ಅಂದರೆ ನನಗೆ ಅದನ್ನು ಕೇಳೋಕ್ಕಾಗಲ್ಲ, ತುಂಬ ಹರ್ಟ್ ಆಗುತ್ತೆ ಅಂತ ನಾಟಕ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಶ್ರವಣ್ ಹೇಳ್ತಾ ಇರ್ತಾನೆ, ನಾನು ಹಾಗಾದರೆ ಭೂಮಿನ ಬಿಡಿಸಿದ್ರೆ ರಾಮ್ ಮಾವಂಗ ಬಿಸ್ನೆಸ್ಗೆ ರಾಣ ಕಡೆಯಿಂದ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಇದ್ದೀಯಾ ಅಂತ ಕೇಳ್ತಾ ಇರ್ತಾನೆ. ಆಗ ಮತ್ತೆ ಶ್ರವಣ್ ನಗಾಡ್ಕೊಂಡು ಹೇಳ್ತಾ ಇರ್ತಾನೆ, ಆಗ ನಾವೇನಾದರೂ ಮಾಡಿದರೆ ರಾಣ ಒಳ್ಳೆಯವನಲ್ಲ, ಅವನೊಬ್ಬ ಗ್ಯಾಂಗ್ಸ್ಟರ್ ಅಂತ ಗೊತ್ತಾಗುತ್ತಲ್ವಾ ಅಂತ ಅನ್ಬೇಕಾದ್ರೆ ದೇವಿಯನ್ನೇ ಅಶ್ವಿನಿ ಬೆನ್ನಿಗೆ ಗುದ್ದುಬಿಟ್ಟು ಹೋಗು ಅಂತ ಹೇಳ್ತಾ ಇರ್ತಾಳೆ. ಅವಾಗ ಅಶ್ವಿನಿ ಓಡ್ ಬಂದು ಹೇಳ್ತಾ ಇರ್ತಾಳೆ, ಅಪ್ಪ ನಾನು ಆ ರೀತಿ ಹೇಳಲಿಲ್ಲಪ್ಪ, ಏನು ಗೊತ್ತಪ್ಪ, ಇವಾಗ ನೋಡಿ ನಿಮಗೂ ಮತ್ತು ಆ ಭೂಮಿಗೆ ಯಾವುದೇ ಸಂಬಂಧ ಇಲ್ಲ, ಆದರೆ ಮನೆಗೆ ಕೆಟ್ಟ ಹೆಸರು ಬರಬಾರ್ದು ಅಂತ ನೀವು ಬೇಲ್ ಕೊಡ್ಸೋಕೆ ಹೋಗ್ತಾ ಇದ್ದೀರಾ ಅಲ್ವಾ, ಅದೇ ರೀತಿ ರಾಣ ಅವ್ರಿಗೂ ಸಹ ಅವ್ರ ಉಳಿವು ಇಂಪಾರ್ಟೆಂಟ್ ಆಗುತ್ತೆ ಅಲ್ವೋ ಅಪ್ಪ, ನಾವೊಂದು ಜಾಗ ತಗೋಬೇಕು ಅಂತ ಹೋದಾಗ ಅದರಿಂದ ಏನೇನಾಗಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಹೇಳಿ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ರಾಣ ಅವ್ರಿಗೂ ಆ ವಠಾರದಲ್ಲಿ ವಿಚಾರದಲ್ಲಿ ಈ ರೀತಿ ಆಗಿರ್ಬೋದು ಕಣಪ್ಪ, ಆದರೆ ನಿಜವಾದ ಅಪರಾಧಿ ಆ ದೇವೇಂದ್ರ ಅನ್ನೋರು, ಆದರೆ ನಾನು ಮಾವನಿಗೆ ರಾಣನ ಇಂಟ್ರೊಡ್ಯೂಸ್ ಮಾಡುತ್ತೆ ಅಂತ ಅನ್ನೋ ಕಾರಣಕ್ಕೆ ಭೂಮಿ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾಳೆ ಅಂತ ಅನಿಸುತ್ತೆ ಅಂತ ಹೇಳ್ತಾ ಇರ್ತಾಳೆ. ನೀವು ಇದರಲ್ಲಿ ಸಿಗಾಕೊಂಡು ಇನ್ವಾಲ್ವ್ ಆಗೋದು ನನಗಿಷ್ಟ ಇಲ್ಲಪ್ಪ, ಅದರಲ್ಲೂ ಸತ್ಯ ಬೇರೆ ಇದ್ದಾರಲ್ವಾ, ಅವರು ಎಕ್ಸ್ಪೀರಿಯನ್ಸ್ ಲಾಯರು, ಅವರು ಸಹ ಭೂಮಿಗೆ ಬೇಲ್ ಕೊಡಿಸಿ ಬಿಡಿಸ್ತಾರೆ ಅಂತ ಹೇಳ್ತಾ ಇರಬೇಕಾದ್ರೆ, ಹೌದು ಬಾವ ನೀವೇನು ಹೋಗೋದು ಬೇಡ ಅಂತ ದೇವಿಯನ್ನು ಕೂಡ ಹೇಳ್ತಾ ಇರ್ತಾಳೆ. ಆಗ ಮತ್ತೆ ದೇವಿಯನ್ನು ಹೇಳ್ತಾ ಇರ್ತಾಳೆ, ಅಜಿಂತ್ ಅಂತವನ್ನೇ ಟ್ರಾನ್ಸ್ಫರ್ ಮಾಡಿಸಿದ್ದಾರೆ ಅಂದರೆ ಅವರಿಗೆ ದೊಡ್ಡ ಎಲ್ಲ ಮಿನಿಸ್ಟರ್ ಪರಿಚಯ ಇರುತ್ತೆ, ಈ ವಿಷಯದಲ್ಲಿ ನೀವು ಸಿಗಾಕೊಳ್ಳೋದು ಬೇಡ, ನನ್ನ ಒಪಿನಿಯನ್ ಬಾವ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ದೇವಿಯಾನಿ ಕಣ್ಣು ಮಿಸುಕ್ತಾ ಇರ್ತಾಳೆ. ಅವಾಗ ಅಪ್ಪ ಕುಡಿಯಪ್ಪ ಫೈಲ್ ಅಂತ ಅಂದ್ಬಿಟ್ಟು ಈ ಕಡೆ ಅಶ್ವಿನಿ ಫೈಲ್ ಕಿಸ್ಕೊಂಡು ನನ್ನ ಮುದ್ದು ಅಪ್ಪ ಅಂತ ಅಂದ್ಬಿಟ್ಟು ಅವ್ರನ್ನ ಹಗ್ ಮಾಡ್ಕೋತಾ ಇರ್ತಾಳೆ. ಅವಾಗ ದೇವಿಯಾನಿ ಹೇಳ್ತಾ ಇರ್ತಾಳೆ, ನೋಡು ನಾನೀಗ ಬೇಲ್ ವಿಷಯ ಏನಾಯಿತು ಅಂತ ನಾನು ಅಪ್ಡೇಟ್ ಮಾಡ್ತೀನಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿ ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಅಶ್ವಿನಿ ಬನ್ನಿ ಅಪ್ಪ ಅಂತ ಕರ್ಕೊಂಡು ಒಳಗಡೆ ಹೋಗ್ತಾ ಇರಬೇಕಾದ್ರೆ ಈ ಕಡೆ ರಾಣನಿಗೆ ಕಾಲ್ ಮಾಡಿ ದೇವಿಯಾನಿ ಹೇಳ್ತಾ ಇರ್ತಾಳೆ, ಮಿಸ್ಟರ್ ರಾಣ ನಿಮ್ಮ ಕೆಲಸ ಆಯಿತು, ಭೂಮಿಗೆ ಬೇಲ್ ಕೊಡೋಕ್ಕೆ ಅಂತ ಹೋಗ್ತೀವಿ ಶ್ರವಣ್ಣ ನಾನು ಹೋಲ್ಡಲ್ಲಿ ಇಟ್ಟಿದ್ದೀನಿ ಅಂತ ಖುಷಿಯಿಂದ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಸಾಕ್ಷಿ ಬೇಕು ಅಂತಾರೆ ಸತ್ಯಣ್ಣನಿಗೆ ಬೇಜಾರು ಮಾಡ್ಕೊಂಡು ಕಾಲ್ ಮಾಡ್ತಾ ಇರ್ತಾಳೆ. ಅವಾಗ ಸತ್ಯಣ್ಣ ಫೋನ್ ರಿಸೀವ್ ಮಾಡಿ ಹೇಳ್ತಾ ಇರ್ತಾರೆ, ನಾನು ತುಂಬ ಅರ್ಜೆಂಟಾಗಿ ಕೋರ್ಟಿಗೆ ಹೋಗ್ತಾ ಇದ್ದೀನಿ, ಕೆನೆ ಕಾಲು ಲೆಟರ್ ಅರ್ಜೆಂಟ್ ಇದೆ ಅಂತ ಅನ್ಬೇಕಾದ್ರೆ ಬೇಕು ಅಂತಲೇ ಅಳ್ತಾ ಇರ್ತಾಳೆ. ಯಾಕೆ ಸಾಕ್ಷಿ ಅಳ್ತಾ ಇದ್ದೀರಾ ನೀವು ಅಂತ ಸತ್ಯಣ್ಣ ಕೇಳ್ತಾ ಇರ್ತಾನೆ. ಏನು ಗೊತ್ತಾ ಸತ್ಯವರೇ, ನಾನು ತಲೆ ತಿರುಗಿ ಬಿದ್ದುಬಿಟ್ಟೆ, ಮನೇಲಿ ಬೇರೆ ಯಾರೂ ಇಲ್ಲ, ನನಗೆ ಲೋ ಬಿ ಪಿ ಬೇರೆ ಇದೆ, ತುಂಬ ಭಯ ಆಗ್ತಿದೆ, ಪ್ಲೀಸ್ ನನ್ನ ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀರಾ ಅಂತ ನಾಟಕ ಮಾಡ್ತಾ ಇರ್ತಾಳೆ. ಅವಾಗ ಈ ಕಡೆ ಸತ್ಯಣ್ಣ ಏನು ಮಾಡಬೇಕು ಅಂತ ಗೊತ್ತಾಗ್ದಲೇ ಯೋಚನೆ ಮಾಡ್ತಾ ಇರ್ತಾನೆ. ಮತ್ತೆ ಹೇಳ್ತಾ ಇರ್ತಾಳೆ, ಪ್ಲೀಸ್ ನಾನು ಲೊಕೇಶನ್ನ ಶೇರ್ ಮಾಡ್ತೀನಿ, ಪ್ಲೀಸ್ ಬೇಗ ಬನ್ನಿ, ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಅಂದಾಗ, ಸರಿ ಆಯಿತು ನಿಮ್ಮ ಲೊಕೇಶನ್ ಹೇಳಿ ಅಂತ ಅಂದಾಗ, ಮೆಸೇಜ್ ಮಾಡಿದ್ದೀನಿ ನೋಡಿ ಅಂತಾಳೆ. ಸರಿ ಆಯಿತು ಮೆಸೇಜ್ ಬಂದಿದೆ, 20 ನಿಮಿಷ ತೋರಿಸ್ತಾ ಇದ್ದೀನಿ, ನೀವು ಟೆನ್ಷನ್ ತೊಗೋಬೇಡಿ ನಾನು ಬರ್ತೀನಿ ಅಂತ ಸತ್ಯಣ್ಣ ಹೇಳ್ತಾ ಇರಬೇಕಾದ್ರೆ, ಏನೋ ಇಂಪಾರ್ಟೆಂಟ್ ಕೆಲಸ ಅಂತ ಕೋರ್ಟಿಗೆ ಹೋಗ್ತಿದ್ರೆ ಆದರೆ ನನ್ನಿಂದ ಬರಂಗಾಯಿತು ಅಂತ ಹೇಳ್ತಾ ಇರಬೇಕಾದ್ರೆ, ಪರವಾಗಿಲ್ಲ ನಾನು ಬರ್ತೀನಿ ಅಂತ ಸತ್ಯಣ್ಣ ಹೇಳ್ತಾ ಇರ್ತಾನೆ. ಈ ಕಡೆ ಮತ್ತೆ ಸಾಕ್ಷಿ ಹೇಳ್ತಾ ಇರ್ತಾಳೆ, ಏನು ಗೊತ್ತಾ ಡ್ಯಾಡ್, ಈ ಸತ್ಯ ಭೂಮಿ ಕೇಸ್ ವಿರುದ್ಧ ಬೇಲ್ ತರಕ್ಕೆ ಅಂತವ ಕೋರ್ಟಿಗೆ ಹೋಗ್ತಾ ಇದ್ದ, ಅದಕ್ಕೋಸ್ಕರ ನಾನು ಅವನನ್ನು ಈ ಥರ ಡೈವರ್ಟ್ ಮಾಡಿದೆ, ಇವಾಗ ನಮ್ಮ ಹತ್ರ ಬರ್ತಾ ಇದ್ದೇನೆ ಅಂತವ ರಾಣಾಗೆ ಹೇಳ್ತಾ ಇರ್ತಾಳೆ. ಡ್ಯಾಡ್ ಇವಾಗ ನಾನು ನಮ್ಮನೇಲಿ ಇರ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ, ಇಷ್ಟೆಲ್ಲ ರಿಸ್ಕ್ ಬೇಕಾ ಮಗಳೇ ಅಂತ ರಾಣ ಕೇಳ್ತಾ ಇರ್ತಾನೆ. ನಾವು ಬಿಸ್ನೆಸ್ ಮ್ಯಾನ್ ಅಲ್ವಾ ಡ್ಯಾಡ್, ಇದೆಲ್ಲ ಮೂಲ ಬೇಕಾಗ ಅಂತ ಹೇಳ್ತಾ ಇರಬೇಕಾದ್ರೆ, ಇವರು ರೈಟ್ ಆಯಿತಾ, ಸರಿ ಆಯಿತು ಕ್ಯಾರಿಯನ್ ಅಂತ ರಾಣ ಹೇಳ್ತಾ ಇರಬೇಕಾದ್ರೆ ಪ್ರಸಾದ್ನ ಕರೆದು ಸಾಕ್ಷಿ ಹೇಳ್ತಾ ಇರ್ತಾಳೆ. ಇವಾಗ ಸತ್ಯ ಮನೆಗೆ ಬರಬೇಕಾದ್ರೆ ಜೊತೆಗೆ ಡಾಕ್ಟ್ರನ್ನೂ ಕರ್ಕೊಬರೋ ಚಾನ್ಸಸ್ ಇರುತ್ತೆ, ಅದರಲ್ಲೂ ಅಜಿತ್ ಫ್ಯಾಮಿಲಿ ಡಾಕ್ಟ್ರನ್ನ ಕರ್ಕೊಬರ್ಬೋದು, ಯಾವುದಕ್ಕೂ ನೀನು ಕ್ರಾಸ್ ಚೆಕ್ ಮಾಡ್ಕೋ, ಹಾಗೆ ಡಾಕ್ಟ್ರ್ ಬಂದಮೇಲೆ ನಾನು ಹೇಳ್ತೀನಿ ಆ ರೀತಿ ಹೇಳೋ ಹಾಗೆ ನೀನು ಮಾಡಬೇಕು ಅಂತ ಪ್ರಸಾದ್ಗೆ ಹೇಳ್ತಾ ಇರಬೇಕಾದ್ರೆ, ಓಕೆ ಮೇಡಮ್ ಅಂತ ಅವನು ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಪೊಲೀಸ್ ಸ್ಟೇಷನಲ್ಲಿ ಅಜಿತ್ ಟೆನ್ಷನ್ ಮಾಡ್ಕೊಂಡು ಸತ್ಯಣ್ಣ ಏನು ಬಂದಿಲ್ವಲ್ಲ ಅಂತ ಓಡಾಡ್ತಾ ಇರಬೇಕಾದ್ರೆ, ಹಾಗೆ ಎಲ್ಲ ಕಡೆ ನೋಡಿದಾಗ ಭೂಮಿ ತನ್ನ ಪಾಡಿಗೆ ತಾನು ಮಕ್ಳು ಥರ ಆಟ ಆಡ್ತಾ ಇರ್ತಾಳೆ. ಅದನ್ನು ಹಾಗೆ ನೋಡಿಕೊಂಡು ಅಜಿತ್ ಸಹ ಕೂತ್ಕೊಬಿಡ್ತಾನೆ. ಯಾಕ್ರಿ ಸಾಹೇಬ್ರೆ ಈ ಥರ ನೋಡ್ತಾ ಇದ್ದೀರಾ ನನ್ನನ್ನು ಅಂತ ಈ ಕಡೆ ಭೂಮಿ ಕೇಳ್ತಾ ಇರಬೇಕಾದ್ರೆ, ಅಲ್ಲ ನಾನು ನಿನ್ನನ್ನು ಅರೆಸ್ಟ್ ಮಾಡಿ ಸೆಲ್ಲಿಗೆ ಹಾಕಿದ್ದೀನಿ, ನೀನು ನೋಡಿದ್ರೆ ಎಷ್ಟು ಖುಷಿಯಾಗಿ ಮಕ್ಳ ಥರ ಆಟ ಆಡ್ತಿದ್ಯಾ ಅಂತ ಹೇಳ್ತಾ ಇರಬೇಕಾದ್ರೆ, ಭಯನೇ ಇಲ್ವಾ ಅಂತ ಕೇಳ್ತಾ ಇರ್ತಾನೆ. ನನಗೆ ಯಾಕೆ ಭಯ, ನಾನು ನಿಮ್ಮ ಜೊತೆ ಇದ್ದೀನಲ್ವ, ಭದ್ರವಾಗಿ ನಿಮ್ಮ ಜೊತೆ ಇದ್ದೀನಲ್ವ, ಅದಕ್ಕೆ ನನಗೆ ಭಯ ಇಲ್ಲ. ಹಾಗೆ ಸತ್ಯಣ್ಣನ ಮೇಲೆ ನನಗೆ ತುಂಬ ನಂಬಿಕೆ ಇದೆ, ನನ್ನನ್ನು ಮತ್ತು ಕಾಲೋನಿ ಜನಗಳೆಲ್ಲರೂ ಸಹ ಹೇಳ್ಕೊಟ್ಟು ಬಿಡಿಸ್ತಾರೆ ಅಂತ ನನಗೆ ನಂಬಿಕೆ ಇದೆ ಅಂತ ಹೇಳ್ತಾ ಇರ್ತಾಳೆ. ತನ್ನ ಪಾಡಿಗೆ ತಾನು ಆಟ ಆಡ್ತಾ ಇರಬೇಕಾದ್ರೆ ಈ ಕಡೆ ಟೆನ್ಷನ್ ಮಾಡ್ಕೊಂಡು ಸತ್ಯನಿಗೆ ಅಜಿತ್ ಕಾಲ್ ಮಾಡ್ತಾ ಇರ್ತಾನೆ. ಮತ್ತೆ ಹೇಳ್ತಾ ಇರ್ತಾನೆ, ಇದೇನಿದು ಸತ್ಯನ ಫೋನೇ ರಿಸೀವ್ ಮಾಡ್ತಿಲ್ವ ಅಂತ ಟೆನ್ಷನ್ ಮಾಡ್ಕೊತಿರ್ಬೇಕಾದ್ರೆ ಈ ಕಡೆ ಸತ್ಯ ಡಾಕ್ಟ್ರನ್ನ ಕರ್ಕೊಂಡು ಈ ಕಡೆ ಸಾಕ್ಷಿ ಮನೆಗೆ ಬಂದೇ ಬಿಡ್ತಾನೆ. ಆ ಡಾಕ್ಟ್ರು ಸಾಕ್ಷಿ ಕಡೆ
ಪರ ಮಾತಾಡೋಕ್ಕೋಸ್ಕರ ದುಡ್ಡೆಲ್ಲ ಕೊಟ್ಟು ಲಂಚ ಎಲ್ಲ ಕೊಟ್ಬಿಟ್ಟು ರೆಡಿ ಮಾಡಿರ್ತಾರೆ. ಆ ಡಾಕ್ಟ್ರ್ ಮುಖ ನೋಡಿಕೊಂಡು ಕಣ್ಣು ಮಿಸುಕ್ತಾ ಇರಬೇಕಾದ್ರೆ ಸಾಕ್ಷಿ ಓಕೆ ಅಂತ ಡಾಕ್ಟ್ರು ಹೇಳ್ಬಿಟ್ಟು ಬಿ ಪಿನ ಚೆಕಪ್ ಮಾಡ್ತಾ ಇರ್ತಾರೆ. ಬಿ ಪಿನ ಚೆಕಪ್ ಮಾಡಿಬಿಟ್ಟು ಹೇಳ್ತಾ ಇರ್ತಾರೆ, ನೋಡಿ ಸತ್ಯವ್ರೆ ಇವರಿಗೆ ಲೋ ಬಿ ಪಿ ಇದೆ, ಯಾವುದೋ ವಿಷಯನ ಟೆನ್ಷನಲ್ಲಿ ಇಟ್ಕೊಂಡಿರೋದಕ್ಕೆ ಈ ಥರ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನೀವೇನಾಗಬೇಕು ಸತ್ಯವ್ರೆ ಇವರಿಗೆ ಅಂತ ಕೇಳ್ತಾ ಇರ್ತಾಳೆ. ಅವನು ಫ್ರೆಂಡ್ ಅಂತ ಹೇಳಕ್ಕೆ ಹೋಗ್ಬೇಕಾದ್ರೆ ಈ ಕಡೆ ಬೇಕು ಬೇಕು ಅಂತ ಸಾಕ್ಷಿ ಹೇಳ್ತಾ ಇರ್ತಾಳೆ, ಇವರೇ ನನಗೆಲ್ಲ ಅಂತ ಅಂದಾಗ ಸತ್ಯಣ್ಣ ಅವ್ಳ ಮುಖ ನಾನು ನೋಡ್ತಾ ಇರ್ತಾನೆ. ಹೌದು ಡಾಕ್ಟರ್, ಇವರೇ ನನಗೆಲ್ಲ, ಸದ್ಯಕ್ಕೆ ಇವರೇ ನನ್ನ ವೆಲ್ ವಿಷರ್ ಅಂತ ಹೇಳ್ತಾ ಇರಬೇಕಾದ್ರೆ ಆಶ್ಚರ್ಯ ಆಗಿ ಸಾಕ್ಷಿ ಮುಖನ ಸತ್ಯಣ್ಣ ನೋಡ್ತಾ ನಿಂತ್ಕೋತಾನೆ. ಹಾಗೆ ಡಾಕ್ಟರ್ ಹೇಳ್ತಾ ಇರ್ತಾರೆ, ನಾನು ಸ್ವಲ್ಪ ಮೆಡಿಸನ್ನ ಬರ್ಕೊಡ್ತೀನಿ, ಅದನ್ನು ತಗೊಬನ್ನಿ, ಆದಷ್ಟು ಒಂಟಿಯಾಗಿ ಬಿಟ್ಟೋಗ್ಬೇಡಿ, ಜೊತೆಲೇ ಇರಿ ಅಂತ ಅಂದಾಗ ಸತ್ಯಣ್ಣ ವಿಧಿ ಇಲ್ದಲೇ ಸರಿ ಆಯಿತು ಮೇಡಮ್ ಇರ್ತೀನಿ ಅಂತ ಹೇಳ್ತಾನೆ. ಸರಿ ಅಂತ ನಾನು ಡಾಕ್ಟರ್ ಹೊಡ್ತಾ ಹೋಗ್ತಾ ಇರಬೇಕಾದ್ರೆ ಅವರ ಸೂಟ್ಕೇಸ ಇಟ್ಕೊಂಡು ಸರಿ ಕಾರಿಗೆ ಬಿಟ್ಟು ಬರ್ತೀನಿ ಅಂತ ಸತ್ಯ ಡಾಕ್ಟರ್ ಹಿಂದೆ ಹೋಗ್ತಾ ಇರ್ತಾನೆ. ಈ ಕಡೆ ಡಾಕ್ಟರ್ನ ಕಳಿಸಿ ಸತ್ಯಣ್ಣ ಒಳಗಡೆ ಬಂದು ಹೇಳ್ತಾ ಇರ್ತಾನೆ, ಅಲ್ಲ ಏನಾಗ್ತದೆ ಸಾಕ್ಷಿ ಅವರೇ, ಡಾಕ್ಟ್ರು ಹೇಳ್ತಾ ಇದ್ರಲ್ಲ ಏನಂತ ನಿಮಗೆ ಒಂಟಿತನ ಕಾಡ್ತಾ ಇರೋದು ಅಂತ ಹೇಳ್ತಾ ಇರಬೇಕಾದ್ರೆ ಏನು ಸಮಸ್ಯೆ ಅಂತ ಕೇಳ್ತಿರ್ಬೇಕಾದ್ರೆ ಒಂಟಿತನ ಏನು ಗೊತ್ತಾ, ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಇನ್ನೂ ನನಗೆ ಸಿಕ್ಕಿಲ್ವ ಅನ್ನೋದೇ ಒಂಟಿತನ ನನಗೆ ಅಂತ ಸಾಕ್ಷಿ ಬೇಕು ಬೇಕು ಅಂತ ಹೇಳ್ತಾ ಇರ್ತಾಳೆ. ಒಂದು ಕೆಲಸ ಮಾಡಿ ಸಾಕ್ಷಿ ಅವರೇ, ನಿಮ್ಮ ತಂದೆ ತಾಯಿಗೆ ಫೋನ್ ಮಾಡಿ ಕಾಲ್ ಮಾಡಿ ನಿಮ್ಮ ತಾಯಿಯವ್ರಿಗೆ ಹೇಳಿ ಅಂತ ಹೇಳಬೇಕಾದ್ರೆ ಬೇಡ ಬೇಡ ನಮ್ಮಮ್ಮ ತುಂಬ ಟೆನ್ಷನ್ ಮಾಡ್ಕೋತಾರೆ, ಅವರು ಇರೋದು ಹೈದ್ರಾಬಾದಲ್ಲಿ, ಸದ್ಯಕ್ಕೆ ನೀವಿದ್ದೀರಲ್ಲ ನನಗೆ ಯಾವ ಟೆನ್ಷನ್ ಇಲ್ಲ ಅಂತ ಸತ್ಯಣ್ಣನ ಕೈಯ ಹಿಡ್ಕೊಂಡ ತಕ್ಷಣ ಸತ್ಯಣ್ಣ ಶಾಕಾಗಿ ಹಾಗೆ ಸಾಕ್ಷಿ ಮುಖನ ನೋಡ್ತಾ ಕೂತ್ಕೊಬಿಡ್ತಾನೆ. ಆಗ ಮತ್ತೆ ಸತ್ಯಣ್ಣ ಕೈ ಬಿಡಿಸ್ಕೊಂಡು ಸ್ವಲ್ಪ ಮೆಡಿಸಿನ್ ತೊಗೊಬತ್ತೀನಿ ರೆಸ್ಟ್ ಮಾಡಿ 2 ಮಿನಿಟ್ಸ್ ಅಂತ ಎದ್ದು ಹೋಗ್ತಾ ಇರಬೇಕಾದ್ರೆ ಈ ಕಡೆ ಸಾಕ್ಷಿ ಎದ್ದು ಕೂತ್ಕೊಂಡು ಹೇಳ್ತಾ ಇರ್ತಾಳೆ, ಅಲ್ಲ ಇವನು ಆಂಜನೇಯನ ಭಕ್ತ ಅಂತೆ ಅಂತ ನಗಾಡ್ಕೊಂಡು ಆ ಭೂಮಿಗೆ ಬೇಲ್ ಕೊಡ್ತೀನಿ ಅಂತ ಹೋದವನು ಇವಾಗ ನಾನು ಬೇಲ್ಪುರಿ ಕೇಳಿದ್ರು ಬೇಕಾದ್ರೆ ಕೊಡಿಸ್ತಾನೆ ಅಂತ ನಗಾಡ್ತಾ ಇರ್ತಾಳೆ. ಅಲ್ಲ ಇಷ್ಟೊತ್ತಾದರೂ ಸಹ ಒಂದು ಸಲನಾದರೂ ಭೂಮಿಗೆ ಬೇಲ್ ಕೊಡಿಸ್ಬೇಕು ಅಂತ ಮಾತೇ ಬರಲಿಲ್ವಲ್ಲ, ಈ ರೂಪರಾಶಿ ಮುಂದೆ ಅವನಿಗೆ ಮಾತೆಲ್ಲಿ ಬರುತ್ತೆ, ಕಳೆದೋಗ್ಬಿಟ್ಟಿದ್ದಾನೆ ಅಂತ ಹೇಳ್ಕೊಂಡು ಅಲ್ಲಿ ಶ್ರವಣ್ಣ ದೇವಿಯನಿ ಲಾಕ್ ಮಾಡಿದ್ದಾರೆ ಹೋಗ್ದಂಗೆ, ಈ ಕಡೆ ನಾನು ಸತ್ಯನ ಲಾಕ್ ಮಾಡಿದ್ದೀನಿ, ಇವಾಗ ನೋಡೋಣ ಭೂಮಿಗೆ ಯಾರು ಬಂದು ಬೇಲ್ ಕೊಡ್ತಾರೆ ಅಂತ ನಗಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಕತ್ಲಾಗ್ತಾ ಇರುತ್ತೆ. ಈ ಕಡೆ ಅಜಿತ್ ಹಾಗೆ ಪೊಲೀಸ್ ಸ್ಟೇಷನಲ್ಲಿ ಡೋರ್ನೇ ನೋಡ್ತಾ ಇರ್ತಾನೆ. ಸತ್ಯಣ್ಣ ಇನ್ನೂ ಬಂದಿಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಲಕ್ಷ್ಮಿ ಅಕ್ಕ ಹೇಳ್ತಾ ಇರ್ತಾಳೆ, ಅಲ್ಲ ಭೂಮಿ ಇಷ್ಟೊತ್ತಿಗೆ ಸತ್ಯಣ್ಣ ಬಂದು ಎಲ್ಲರಿಗೂ ಬೇಲ್ ಕೊಟ್ಟು ಬಿಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ರು, ಆದರೆ ಇನ್ನೂ ಬಂದಿಲ್ವಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಭೂಮಿ ನನಗೂ ಗೊತ್ತಿಲ್ಲ ಲಕ್ಷ್ಮಿ ಅಕ್ಕ ಏನಾಗಿದೆ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸದಾನಂದ್ ಬಂದು ಹೇಳ್ತಾ ಇರ್ತಾನೆ, ನಾನೇ ಒಂದ್ಸಲ ಸತ್ಯಣ್ಣವ್ರಿಗೆ ಕಾಲ್ ಮಾಡಲ ಅಂದಾಗ ಅಯ್ಯೋ ನಾನು ತುಂಬ ಸಲ ಕಾಲ್ ಮಾಡಿದ್ದೀನಿ ಆದರೆ ಪಿಕ್ ಮಾಡ್ತಿಲ್ಲ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಈ ಕಡೆ ಸದಾನಂದ್ ಹೇಳ್ತಾ ಇರ್ತಾನೆ, ಟೈಮ್ ಬೇರೆ ಸರಿ ಇಲ್ಲ, ಏನಾದ್ರು ಆಕ್ಸಿಡೆಂಟ್ ಆ ಥರ ಏನಾದರೂ ಆದತ್ತು ಅಂತ ಹೇಳ್ಬೇಕಾದ್ರೆ ಈ ಕಡೆ ಮತ್ತೆ ಟೆನ್ಷನ್ ಮಾಡ್ಕೊಂಡು ಅಜಿತ್ ಸತ್ಯಣ್ಣನಿಗೆ ಕಾಲ್ ಮಾಡ್ತಾ ಇರ್ತಾನೆ. ಆದರೆ ಸತ್ಯಣ್ಣ ಮಾತ್ರ ಜ್ಯೂಸ್ ಮಾಡಿಕೊಂಡು ಈ ಕಡೆ ಸಾಕ್ಷಿಗೆ ಕೊಡ್ತಾ ಇರ್ತಾನೆ. ಅವಳು ತನ್ನ ಪಾಡಿಗೆ ತಾನು ಖುಷಿಯಾಗಿ ಕುಡಿತಾ ಇರ್ತಾಳೆ. ಆಗ ಅಜಿತ್ ಫೋನ್ ಮಾಡಿದಾಗ 1 ನಿಮಿಷ ಅಂತ ರಿಸೀವ್ ಮಾಡಿ ಮಾತಾಡ್ತಿರ್ಬೇಕಾದ್ರೆ ಅಜಿತ್ ಕೇಳ್ತಾನೆ, ಏನೂ ಆಗಿಲ್ಲ ಚೆನ್ನಾಗಿದ್ದೀರಾ ಸತ್ಯಣ್ಣ ಅಂದಾಗ, ಹಾಂ ನನಗೇನಾಗಿದೆ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಹಾಗಾದರೆ 11 ಗಂಟೆಗೆ ಹೋದ್ರಿ, ಬೆಳಗ್ಗೆ ಇನ್ನೂ ಬೇಲ್ ತಂದಿಲ್ಲ, ನೀವು ತರ್ತೀರಾ ಅಂತ ಇವರೆಲ್ಲರೂ ಕಾಯ್ತಾ ಇದ್ದಾರೆ ಅಂತ ಕೇಳ್ತಿರ್ಬೇಕಾದ್ರೆ ಶಾಕಾಗಿ ಹಾಗೆ ಏನು ಮಾತಾಡೋಕ್ಕೆ ಗೊತ್ತಾಗ್ದಲೇ ಹಾಗೆ ಸಾಕ್ಷಿ ಮುಖನ ನೋಡ್ತಾ ಇರ್ತಾನೆ. ಮತ್ತು ಸತ್ಯಣ್ಣ ಎಲ್ಲಿ ಬೇಲ್ ಸಿಗ್ತಾ ಅಂತ ಕೇಳ್ತಾ ಇರಬೇಕಾದ್ರೆ ಸಾರಿ ಕೊಡು ನಾನು ಕೋರ್ಟಿಗೆ ಹೋಗಲಿಲ್ಲ ಅಂತ ಅಂದಾಗ, ಏನು ಸತ್ಯಣ್ಣ ಹೇಳ್ತಾ ಇದ್ದೀರಾ, ಎಲ್ಲಿದ್ದೀರಾ ಹಾಗಾದರೆ ಅಂದಾಗ, ನನ್ನ ಫ್ರೆಂಡ್ ಸಾಕ್ಷಿ ಬಗ್ಗೆ ನಿಮಗೆ ಹೇಳಿದ್ನಲ್ಲ, ಅವರು ಎಲ್ತ್ ಅಪ್ಸೆಟ್ ಆಗಿದ್ದರು, ಅದಕ್ಕೋಸ್ಕರ ನಾನು ಅವ್ರ ಮನೆಗೆ ಬಂದೆ, ಚೆಕಪ್ ಮಾಡಿಸೋಣ ಅಂತ ಬಂದೆ, ಇವಾಗ ಚೆಕಪ್ ಮಾಡಿಸ್ದೆ, ನಾನೇ ಡಾಕ್ಟ್ರ್ ಕರ್ಕೊಂಡು ಚೆಕಪ್ ಮಾಡಿಸ್ದೆ, ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಕೋಪ ಮಾಡ್ಕೊಂಡು ಅಜಿತ್ ಫೋನ್ ಕಟ್ ಮಾಡಿಬಿಡ್ತಾನೆ. ಸತ್ಯಣ್ಣ ಫೋನ್ ಕಟ್ ಆಯಿತಾ ಅಥವಾ ಅವನೇನಾದರೂ ಮಾಡಿದ್ನ, ನಾನೇ ರಿಪೀಟ್ ಮಾಡ್ತೇನೆ ಅಂತ ಮಾಡಬೇಕಾದ್ರೆ ಇನ್ನೆಲ್ಲಿ ಫೋನ್ ಮಾಡಿಬಿಡ್ತಾನೆ ಅಂತ ಅಂದ್ಬಿಟ್ಟು ಸಾಕ್ಷಿ ಅವ್ನ ಕೈ ಇಟ್ಕೊಬಿಟ್ಟು, ಪ್ಲೀಸ್ ಸತ್ಯವ್ರೆ ನೀವು ಇವತ್ತು ಬಂದಿರೋದ್ರಿಂದ ತುಂಬ ಉಪಕಾರ ಆಯಿತು, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿರ್ಬೇಕಾದ್ರೆ ಅವ್ನು ಕಾನ್ಸಂಟ್ರೇಟ್ ಎಲ್ಲ ಅವ್ಳ ಕಡೆಗೆ ಹೋಗ್ತಾ ಇರುತ್ತೆ. ಈ ಕಡೆ ಅಜಿತ್ಗೆ ಕಾಲ್ ಮಾಡೋದೇ ಮರೆತುಬಿಟ್ಟು ಮಾತಾಡ್ತಾ ಇರ್ತಾನೆ. ಅವಾಗ ಈ ಕಡೆ ಅಜಿತ್ ಟೆನ್ಷನ್ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ಸತ್ಯಣ್ಣ ಕೋರ್ಟಿಗೆ ಹೋಗಿಲ್ವಂತೆ ಅಂದಾಗ, ಏನು ಹೇಳ್ತಾ ಇದ್ದೀರಾ ಸಾಹೇಬ್ರೆ ಅಂತ ಭೂಮಿ ಶಾಕಾಗಿ ಕೇಳ್ತಾ ಇರ್ತಾಳೆ. ನಾನು ಕಾಲ್ ಮಾಡಿದ್ಮೇಲೆ ಈಗ ಅವ್ರು ಹೇಳಿದರು, ಆದರೆ ಯಾಕೆ ಇಷ್ಟೊಂಥರ ಲೇಸಿ ಆಗಿದ್ದಾರೋ ನನಗಂತೂ ಗೊತ್ತಿಲ್ಲ, ಯಾಕೋ ಈ ರೀತಿ ನಡುವೆ ತುಂಬ ಈ ಥರ ಲೇಸಿಯಾಗಿ ಬಿಹೇವ್ ಮಾಡ್ತಿದ್ದಾರೆ ಅಂತ ಬೈಕೋತಾ ಇರ್ತಾನೆ. ಹಾಗಾದರೆ ನಮ್ಮ ಕತೆ ಏನು ಅಂತ ಕಾಲೋನಿ ಜನಗಳೆಲ್ಲ ಕೇಳ್ತಿರ್ಬೇಕಾದ್ರೆ ಮ್ಯಾಜಿಸ್ಟ್ರೇಟ್ ಹತ್ರ ನಾನು ಇವತ್ತು ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಸಬ್ಮಿಟ್ ಮಾಡಬೇಕು ಅಂತ ಅಜಿತ್ ಹೇಳ್ತಾ ಇರ್ತಾನೆ. ನಂದವ್ರೆ ಕರ್ಕೊಬೋಗ್ರಿ ಅಂತ ಅಂದಾಗ ಸೆಲ್ಲಿಂದ ಅವ್ರನ್ನ ರಿಲೀಸ್ ಮಾಡಿ ಕರ್ಕೊಬರ್ತಾ ಇರಬೇಕಾದ್ರೆ ಭೂಮಿ ಹೇಳ್ತಾ ಇರ್ತಾಳೆ, ರಾಣನ ಮನೆ ಮುಂದೆ ನಾವು ಸ್ಟ್ರೈಕ್ ಮಾಡಬೇಕಾದ್ರೂ ನನಗೆ ಭಯ ಇರಲಿಲ್ಲ, ಈಗಲೂ ನನಗೆ ಪಶ್ಚಾತ್ತಾಪ ಏನಿಲ್ಲ, ಆದರೆ ಇವಾಗ ನನಗೆ ತುಂಬ ಭಯ ಆಗ್ತಿದೆ ಅಂತ ಹೇಳ್ತಾ ಇದ್ದಾಳೆ. ಆ ರಾಣ ನಿಮ್ಮಂಥ ಒಳ್ಳೆಯ ಪೊಲೀಸ್ ಆಫೀಸರ್ನೇ ಅವನು ಟ್ರಾನ್ಸ್ಫರ್ ಮಾಡಿಸಿದ್ದಾನೆ ಅಂತ ಅಂದರೆ ನನ್ನನ್ನು ಖಂಡಿತ ಅವನು ಜೈಲಿಗೆ ಹಾಕಿಸ್ತಾನೆ, ನಾನು ಜೈಲಿಗೆ ಹೋದರೆ ನಮ್ಮ ಅಮ್ಮನ ಕಾಪಾಡೋ ಜವಾಬ್ದಾರಿ ನಿಮ್ಮದೇ ಅಂತ ಹೇಳ್ಬೇಕಾದ್ರೆ ಅಜಿತ್ ತುಂಬ ಫೀಲ್ ಮಾಡ್ಕೋತಾ ಇರ್ತಾನೆ. ಭೂಮಿ ಧೈರ್ಯವಾಗಿರೋ ಕಾನೂನು ಮೇಲೆ ನಂಬಿಕೆ ಇಡು ಅಂತ ಅಜಿತ್ ಸಮಾಧಾನ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಇಲ್ಲಿ ಅಶ್ವಿನಿ ಕ್ರೆಡಿಟ್ ಕಾರ್ಡ್ನ ತೊಗೊಂಡು ತುಂಬ ಖುಷಿ ಪಡ್ತಾ ಇರ್ತಾಳೆ. ಶ್ರವಣ್ ಕೊಟ್ಟಿರೋ ಕ್ರೆಡಿಟ್ ಕಾರ್ಡ್ ನೋಡ್ಕೊಂಡು ಖುಷಿ ಪಡ್ತಾ ಇರಬೇಕಾದ್ರೆ ಅಲ್ಲಿಗೆ ದೇವಿಯನಿ ಬಂದು ಪಟ್ನ ಅಂತ ಕಾರ್ಡ್ನ ಕಿತ್ಕೊಂಡಾಗ ಇವಳಿಗೆ ಕೋಪ ಬರ್ತಾ ಇರುತ್ತೆ. ಆವಾಗ ಮತ್ತೆ ಹೇಳ್ತಾ ಇರ್ತಾಳೆ, ಅಲ್ಲ ಶ್ರವಣ್ ಸರ್ಟಿಫಿಕೇಟಲ್ಲೆಲ್ಲ ಮನಸ್ವಿನಿ ಅಂತ ಹೆಸರು ಚೇಂಜ್ ಮಾಡಿದ ತಕ್ಷಣ ನೀನು ಮನಸ್ವಿನಿ ಆಗಲ್ಲ, ಹಾಗೆ ಕಾರ್ಡ್ ತಗೊಳ್ಳೋ ಯೋಗ್ಯತೆ ನಿನಗಿಲ್ಲ ಅಂತ ಹೇಳ್ತಾ ಇರ್ತಾಳೆ.
ಆಗ ಮತ್ತೆ ಅಶ್ವಿನಿ ಹೇಳ್ತಾ ಇರ್ತಾಳೆ, ನನಗೇನು ಮನಸ್ವಿನಿ ಆಗೋಕ್ಕೆ ಇಷ್ಟ ಇಲ್ಲ, ಆದರೂ ಏನು ಮಾಡಲಿ, ನಾನೇನು ಕೇಳಿದ್ದು ಅನ್ಬೇಕಾದ್ರೆ ಕರೆಕ್ಟು, ಹಾಗಾದರೆ ಈ ಕ್ರೆಡಿಟ್ ಕಾರ್ಡು ಸಹ ನಿನಗೆ ಬೇಡ ಅಂತ ಇರ್ತಾಳೆ. ಇಲ್ಲ ಕೊಡಿ ಅಂತ ಅಂದಾಗ, ಯಾಕೆ ಕೊಡಬೇಕು, ತಿಂಗಳ ನಾನೇ ನಿನಗೆ ಫೀಸ್ ಕೊಡ್ತಾ ಇದ್ದೀನಲ್ವ ಅಂದಾಗ ಏನು ಮಾತಾಡ್ದಾನೆ ಹಾಗೆ ಸುಮ್ಮನಾಗಿ ಬಿಡ್ತಾಳೆ. ಮತ್ತೆ ದೇವಿಯಾನಿ ಹೇಳ್ತಾ ಇರ್ತಾಳೆ, ನಿನಗೆ ಮನಸ್ವಿನಿ ಹೆಸರಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿ ತಿಂಗಳ ದುಡ್ಡು ಹಾಕ್ತಾನಲ್ಲ, ಅದರಲ್ಲಿ ನನ್ನ ಹೆಸರು ಸಹ ಸೇರ್ಕೋಬೇಕು ಅಂತ ಹೇಳ್ತಾ ಇರ್ತಾಳೆ. ಬ್ಯಾಂಕಿಗೆ ಹೋಗೋಣ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಅಶ್ವಿನಿ ಹೇಳ್ತಾ ಇರ್ತಾಳೆ, ನಾನು ಆಲ್ರೆಡಿ ಎಲ್ಲ ಫಾರ್ಮ್ನ ಫುಲ್ಫಿಲ್ ಮಾಡಿದ್ದೀನಿ, ನೋಡಿ ಬೇಕಾದರೆ ಅಂತ ಸಾಕ್ಷಿ ತೋರಿಸ್ತಾ ಇರಬೇಕಾದ್ರೆ ದೇವಿಯನಿಗೂ ಶಾಕ್ ಆಗುತ್ತೆ. ಹಾಗೆ ಹೇಳ್ತಾ ಇರ್ತಾಳೆ, ವೆರಿ ಗುಡ್, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ಯಾ ಅಂದಾಗ, ನಾನು ಮಾಡೋ ಕೆಲಸ ಗೋಲ್ಮಾಲ್ ಆಗಿದ್ರು ನಾನು ಸಿನ್ಸಿಯರ್ ಆ್ಯಂಡ್ ಆನೆಸ್ಟಾಗಿ ನಾನು ಮಾಡ್ತೀನಿ ಮೇಡಮ್ ಅಂತ ನಾಟಕ ಮಾಡ್ತಾ ಇರ್ತಾಳೆ. ಮೇಡಮ್ ನಾನು ಯಾವತ್ತೂ ಕೆಲಸ ಕೊಟ್ಟರ ಕೈನ ಕಚ್ಚಲ್ಲ ಮೇಡಮ್ ಅಂತ ಅನ್ಬೇಕಾದ್ರೆ, ವೆರಿ ಗುಡ್, ಆದರೂ ಸಹ ನನ್ನ ಹುಷಾರದಲ್ಲಿ ನಾನು ಇರಬೇಕಲ್ವ ಅಂತ ದೇವಿಯನ್ನು ಹೇಳ್ತಾ ಇರಬೇಕಾದ್ರೆ ಈ ಕಡೆ ಇವಳು ಸಹ ಕತ್ತಲಾಡಿಸ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ಒಂದು ವಿಷಯ, ಕ್ರೆಡಿಟ್ ಕಾರ್ಡು ಶ್ರವಣ ಪ್ರಕಾರ ನಿನ್ನ ಹತ್ರನೇ ಇರುತ್ತೆ, ಆದರೆ ಇರೋದು ಮಾತ್ರ ನನ್ನ ಹತ್ರ, ಅರ್ಥ ಆಯ್ತಲ್ವ ಅಂತ ಹೇಳ್ಬಿಟ್ಟು ಹೋಗ್ತಾ ಇರಬೇಕಾದ್ರೆ ಈ ಕಡೆ ಅಶ್ವಿನಿ ತುಂಬ ಕೋಪ ಮಾಡಿಕೊಂಡು, ಏ ದೇವಿಯಾನಿ, ನೀನು ನನಗೆ ಚಳ್ಳೆ ಹಣ್ಣು ತಿನ್ನಿಸ್ತೀಯ, ನೀನು ಎಂಥ ಕ್ರಿಮಿನಲ್ ಹೆಣ್ಣು ಅಂತ ನನಗೆ ಗೊತ್ತು ಕಣೆ, ಆದರೆ ಒಂದಿನಲ್ಲ ಒಂದಿನ ನಿನ್ನ ಕೈಗೆ ಖರ್ಚು ದುಡ್ಡು ಕೊಟ್ಟು ಈ ಮನೆಯಿಂದ ಆಚೆ ಕಳಿಸ್ತೀನಿ ನೋಡು ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಸದಾನಂದ್ಗೆ ಭೂಮಿ ಹೇಳ್ತಾ ಇರ್ತಾಳೆ, ಮಕ್ಕಳನ್ನ ಜೋಪಾನ ನೋಡ್ಕೊಳ್ಳಿ, ನೀವು ಹೆಂಡತಿ ಚಿಂತೆ ಮಾಡಬೇಡಿ, ನನಗೆ ಬಿಟ್ಬಿಡಿ, ನಮ್ಮಮ್ಮನ ಜವಾಬ್ದಾರಿನ ಸಾಹೇಬ್ರಿಗೆ ವಹಿಸಿದ್ದೀನಿ, ಎಷ್ಟೇ ದಿನಗಳಾಗಲಿ ಅಥವಾ ಎಷ್ಟೇ ಕಷ್ಟ ಬರಲಿ ನಿಮ್ಮ ಜೊತೆ ನಾನು ಇರ್ತೀನಿ, ಹೆದರ್ಕೋಬೇಡಿ ಅಂತ ಕಾಲೋನಿ ಜನಗಳಿಗೆ ಧೈರ್ಯ ತುಂಬ್ತಾ ಇರ್ತಾಳೆ. ಅಷ್ಟೊತ್ತಿಗೆ ನಡ್ರಿ ಸದಾನಂದ್ ಕರ್ಕೊಂಡಂತ ಅಜಿತ್ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಹೋಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ಶ್ರವಣ್ ಬಂದುಬಿಟ್ಟು, ನಿಂತ್ಕೊಳ್ಳಿ, ಯಾರು ಎಲ್ಲಿಗೆ ಹೋಗೋದು ಬೇಡ, ನಾನು ಎಲ್ಲರಿಗೂ ಬೇಲ್ ತಂದಿದ್ದೀನಿ, ತೊಗೊಳ್ಳಿ ಇನ್ಸ್ಪೆಕ್ಟರ್, ಇವ್ರನ್ನ ರಿಲೀಸ್ ಮಾಡಿ ಅಂತ ಅಜಿತ್ ಕೈಗೆ ಬೇಲ್ ಪೇಪರ್ ಕೊಟ್ಟ ತಕ್ಷಣ ಅವನು ಅದನ್ನು ನೋಡಿ ಶಾಕಾಗಿ ನಿಂತ್ಕೊಬಿಡ್ತಾನೆ. ಈ ಕಡೆ ಪ್ರತಿಯೊಬ್ಬರು ಸಹ ಶಾಕಾಗಿ ಶ್ರವಣ್ನ ನೋಡ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.